ಹಾ ಹಾ ಮಕ್ಕೊ ಮಕ್ಕೊ. ಒಂದೇಟ್ ತೂಗಿದ್ರೆ ಮಕ್ಕೋತಾಳ. ಮಕ್ಕೊ. ಈಕಿ ತನುಜ ಬಂದು ನಂದು ಮೂಡೆಲ್ಲ ಹಾಳು ಮಾಡ್ಬಿಟ್ಲು. ಜೋ ಜೋ ಲಾಲಿ ನಾ ಹಾಡುವೆ ಕಂದ ನಿನ್ನ ಮುದ್ದಾಡುವೆ. ಅಲ್ಲ ಈಕಿ ನಿನ್ನೆ ಮೊನ್ನೆ ಬಂದು ನನಗೆ ಹೆಂಗ್ ಬೇಕಂತ ಸುತ್ತಿ ಬಳಸಿ ಕೇಳ್ತಾ. ಏನ್ ನನ್ನ ಆಟ ಮಳ್ಳತ್ತಿದಾಕಂತ ನನಗೆ ಏನ್ ತಿಳಿದಿಲ್ಲ ಮಾಡೋದಿಲ್ಲ ಅನ್ನಂಗ್ ಮಾತಾಡ್ತಾ. ಆರ್ತಿ ಆರ್ತಿ ಏನ್ ಮಾಡತ್ತಿ? ಅವ ಎಷ್ಟೊತ್ತಾಯ್ತು ಕೊನೆಗೆ ಕುತ್ತಿ ಹೊರಗ್ ಬರು ಬಿಟ್ಟು ನೀ ಮಕ್ಕೊಂದೈತೆ ಇಲ್ಲ? ಅಯ್ಯ ಮಗಳ ಯಾಕೆ ಸಿಟ್ ಮಾಡ್ಕೊಂಡ್ ಕುತ್ತಿ? ಮುಖ ಯಾಕೆ ಹಿಂಗ್ ಸಿಟ್ಟು ಗಡಿಗೆಗತ್ತೆ ಮಾಡ್ಕೊಂಡ್ ಕುತ್ತಿ? ನಾ ಹಿಂಗ ಆಗಕ್ಕ ಹಿಂಗ್ ಮುಖ ಮಾಡ್ಕೊಂಡ್ ಕುತ್ಕಿನ ಗಡಿಗೆಗತ್ತೆ ಅಂತೀಯಲ್ಲ, ಇನ್ನು ಸಸಿನೇ ಕಾರಣ. ಹೋಗ್ ಕೇಳಕ್ಕಿಗೆ. ಸಸಿ ಇಬ್ರದಾರ ಇವ ಸಸಿ ಯಾರು ಏನಂದ್ರ ನಿನಗ? ಏನಾರ ಅಂದ್ರನ? ಅದೇ ಬಂದಾಳಲ್ಲ ನಿನ್ ಮುದ್ದಿನ ಸಸಿ ಹೊಸ್ತಾಗಿ ಸಣ್ಣ ಸಸಿ ಅಕ್ಕಿ. ಅಕ್ಕಿ ಹಗರ್ ಇಲ್ ಬೇ. ಅಲ್ಲ ಸುತ್ತಿ ಬಳಸಿ ಯಾವಾಗ ಹೊಕ್ಕಿರಿ ಅನ್ನೋ ಲೆಕ್ಕ ಮಾತಾಡ್ತಾಳ ನನಗ. ಈಕೆ ಅಂತ ಅಪ್ಪನ ಮನಿ ತರ್ತಾನ ನನಗೇನ್ರ ಹಾಕ್ತಾಳ? ನಾ ಈ ಮನಿಗೆ ಹುಟ್ಟಿದ ಹೆಣ್ಮಗಳದೀನಿ. ನಾ ಹೊರಗಿನಿಂದ ಬಂದು ನನಗೆ ದಿಮಾಕ್ ಮಾಡ್ತಾಳ. ತಮ್ಮ ತವ್ರ ಮನ್ಯಾಗ ಹಿಡಿ ಕೆಪಾಸಿಟಿ ಇಲ್ಲ ಬಿಟ್ಟಿಲ್ಲ, ತನ್ನ ತವ್ರ ಮನಿಗೊಂದು ಹೇಳ್ಕೊಳಕ್ ದಿಮಾಕು ಇಲ್ಲ. ಮತ್ ನನ್ ಮುಂದೆ ಎಕಡೆ ಮಾತಾಡ್ತಾ. ನೀ ಹೇಳ್ತೇನಿಲ್ಲ ಆಕಿಗೆ ಹೇಳ್ಬಿಡು. ಮತ್ ನಾಯಿಗ ಬಾಯಿಗೆ ಬಂದಂಗೆ ಮಾತಾಡಿ ಮೊದ್ಲೇ ಸಿಗ್ತೇನೆ. ಅತ್ತಿಗೆ ಇರುತ್ತೆ ನನಗ. ಬಾಯಿಗೆ ಬಂದಂಗ ಮಾತಾಡಿ ಕಳ್ಸಿನಿ. ಮತ್ ಚಾಲು ಮಾಡಿಲ್ಲ ಈಕಿಗೆ. ಇದಕ್ಕ ಎಷ್ಟ್ ಬುದ್ಧಿ ಹೇಳಿದ್ರು ತಿಳಿದಿಲ್ಲ ಇವ. ಇದು ಹೊರಗಿನ ದೇವ್ ಬಂದು ಮನ್ಯಾಗ ಸೇರ್ಕೊಂಡಂಗ ಆಗೈತಿ. ಹೊಳೆ ಎಲ್ಲಾರ ನೆಮ್ಮದಿ ಕೆಡ್ಸಾಕತ್ತೈತಿ ಬಂದಿ ಕೇಶಿಂದ. ಸುಮ್ಮ ತನ್ನ ಪಾಡಿಗೆ ತಾ ನೆಮ್ಮದಿದಿಂದ ಇರು ಮನೆ ಕೆಲಸ ಆಯ್ತು ದೊಡ್ಡವರು ಸಣ್ಣವರು ಅನ್ಕೋತ ತನ್ನ ಪಾಡಿಗೆ ತಾ ಅಂದ್ರೆ ಎಷ್ಟು ನೆಮ್ಮದಿ ಅದು. ಇದು ಅದನ್ನ ಬಿಡ್ತೈತಿ. ಊರ್ ಮಂದಿಗೆಲ್ಲ ಉಸಾಬರಿ ಮಾಡ್ಕೊತ ಅವ್ರು ಇವ್ರು ಕಾರ್ಬಾರ ಮಾಡಕ್ ಬರಾಕತ್ತ. ನಾ ಬಂದ್ 4 ದಿನ ಆಗಿಲ್ಲ, ಎಲ್ಲ ತಂದೆ ಮಾಡ್ಕೊಟ್ಟು ಕನ್ನಕತ್ತ ಕಾಣ್ತೈತಿ. ಅದಕ್ಕೆ ನಡ್ಸಾಕಿ ಮೊದಲ ಅವ್ರ ಉಡೇಕಿ ಹಾಕಿ ಕರ್ಕೊಂಡ್ ಹೋಗ್ತೀನಿ ತಂದಾಳ. ಕಳಿಸ್ಬಿಡ್ತೀನಿ ಹಂಪರಿತೀನಿ. ಅದು ನಾನಾಗೆ ಫೋನ್ ಹಚ್ಚುತ್ತನ ಅವ್ರ ಫೋನ್ ಹಚ್ಚಿಲ್ಲ. ಎಲ್ಲಾರು ಮಕ್ಳು ಬರ್ಲಿ ಅಂತಂದ್ ಹಾದಿ ನೋಡ್ತಿರ್ತಾರ ತವ್ರ ಮನಿಗೆ. ಇವ್ರವ್ವ ಯಾವಾಗ ಮದ್ವಿ ಮಾಡಿ ಕಳಿಸ್ದಕ್ಕಿ ಹೊಳ್ಳೆ ಹೊಡಮಳ ಒಂದು ಫೋನ್ ಹಚ್ಚಿಲ್ಲ. ಹೋಗೇ ಹಂಪರ್ಕೊಂಡ್ ಇಕ್ಕಿ ಮಾಡೋದ್ ನೋಡಿದ್ರೆ ನಮ್ಗೆ ಅನಿಸ್ತೈತಿ ವಾ ತನ್ನ ಕೂತಾರ ಅವ್ರ ಕಳಿಸ್ ಅನ್ನಂಗ ಆಗ್ಬಿಟ್ಟೈತಿ. ನಮ್ ತಲೆ ಗಂಟು ಹಾಕ್ಯಾರ ಎಲ್ಲಿ ಸಿಗ್ತಾ ಏನ್ ಸುದ್ದಿ. ಇವನು ಸಂತನು ಹಂಗೆ ಜಿಗಿದಾಡ್ಯಾನ. ಅಕ್ಕಿನೇ ಬೇಕತ್ ಮಾಡಿದ್ದು ಮಾಡ್ಕೊಂಡ್ ನನಗ ತಾ ಮಾಡ್ಕೊಳ್ದಲ್ದೆ ನಾವೆಲ್ಲ ಮಾಡೋ ಅನ್ಭವಿಸದಾಗೈತಿ ಇಕ್ಕಿನ ಸಂಬಂಧ. ಅವನೇ ಮಾಡಿಟ್ಟಿದ್ದೀವಿ ಎಲ್ಲ ಕಾರ್ಬಾರ. ಹೇಳಿದ್ದು ಕೇಳ್ತೈತೆ ಬಿಡ್ತೈತೆ. ಯವಾ ನಿಂದ್ರ ಬೇ. ಯಾರು ಇಲ್ಲನ? ನಮ್ಮವ್ವ ಒಂದು ಫೋನ್ ಹಚ್ಚಿಲ್ಲ ಬಿಟ್ಟಿಲ್ಲ. ಮೊನ್ನೆ ಒಂದು ಈಟ್ ಹಚ್ಚಿದ ಹೊಟ್ಟೆ ಮಾತಾಡಿ ಇಟ್ಬಿಟ್ರಿ. ಮಾತಾಡ್ಲೇ ಬೇಡ ಅನ್ನಂಗ. ಹಚ್ತೀನಿ ತಡಿ ನಾನೇ. ಹಲೋ ಬೇ ಏನ್ ಮಾಡಕತ್ತೀವ? ಮಗಳು ಮದ್ವಿ ಮಾಡಿ ಕೊಟ್ಟಿಂದ ಅದ ಸತ್ತ ಒಂದರ ಫೋನ್ ಹಚ್ಚಿ ಹಚ್ಚಿದ್ ಬಿಟ್ಟು ಯಾಕಂದಿಲ್ ನೋಡಿ ಎಟ್ಟರೆ ಇದು ಅದಿ. ಆರಾಮ್ ಅದೇವ್ ನೋಡ್. ನಿನ್ ಕಳಿಸಿ ಕರೆನೆ ಆರಾಮ್ ಬಾಳದೇವ್ ನಾವು. ನಿಂದ ಕಾಟ ನಮಗಂತೂ ತಡ್ಕೊಳಕ್ ಆಗಲ್ಲಾಗಿತ್ತು. ತವ್ರ ಮನ್ಯಾಗ ಒಂದ್ ಮಾತು ಕೇಳಿದ್ರ ಹೌದತ್ತಿ ನಾನು ಅಂತ ಮಗಳು ಅಲ್ಲಿನ. ಅದಕ್ಕ ತನ್ನ ಕೂತೇವಿ. ನಮಗೂ ಕಿರಿಕಿರಿ ತಪ್ಪೈತಿ. ಅದಕ್ಕೆ ತನ್ನ ಕೂತೇವ್ ನೋಡ್. ಆರಾಮ್ ಇರ್ತಿರ್ ಬಿಡು. ನೀವು ಆರಾಮ್ ಇರ್ತೀರಿ. ನನ್ ಕಳಿಸಿ ಇಲ್ಲಿ ನನ್ ಗೋಳಿ ಹಾಕಿರಿ. ನಿಮ್ಗೇನಾಗೈತಿ? ಇಲ್ಲಿ ನಮ್ಮ ಜೀವ ತಿಂತಿತ್ತು, ಅಲ್ಲಿ ಹೋಗಿ ಅವ್ರ ಜೀವ ತಿನ್ನತಿರ್ಬೇಕು ನೀ ಅಟ್ಟೆ. ಈಗೇನ್ ಬರೀ ಹಿಂಗೆ ಮಾತಾಡ್ತೇ? ನಾ ಮಾತಾಡೋದು ಕೇಳ್ತೆ? ಯಾರ ಜೊತೆ ಮಾತಾಡ್ಕೊತಿತ್ತ? ತಡಿ ಹೇಳ್ವ ಏನ? ಅದೇ ಬೇ ನೀ ಅಂದಿದ್ದಲ್ಲ ಆಕಿ ನಮ್ ನಾದ್ನಿ. ಸುತ್ತಿ ಬಳಸಿ ಕೇಳ್ದೆ. 5 ತಿಂಗಳದಾಗೆ ಹೊಕ್ಕಾರಲ್ರಿ ಮನೆತನ ಮಾಡ್ಕೊಂಡು. ಹಿಂಗ ಸುತ್ತಿ ಬಳಸಿ ಬೇಕತ್ಲಿ ಕೇಳೈತಿ ಯಾವಾಗ ಹೊಕ್ಕಿ ಅನ್ನಂಗ. ಅಕ್ಕಿ ನಾ ಸುತ್ತಿ ಬಳಸಿ ಕೇಳಿದ್ದ ಅಕ್ಕಿ ಪಕ್ಕ ಗೊತ್ತಾಯ್ತು. ಗೊತ್ತಾಗೊಂಟ್ಲೇನೆ ಹಚ್ಚೆಲ್ಲ ಹಿಂದಿಂದ ಮುಂದಿಂದ ಕುಡಿತದೆ. ನೀ ಯಾವಕ್ಕಿ ನನಗ ಅನ್ನಕ್ಕಿ ನನ್ ತವ್ರ ಮನಿ ಐತಿ. ನಾ 8 ದಿನ ಬೇಕಾದಿರ್ತೀನಿ, ಇರ್ತೀನಿ. ನನ್ನ ಮನಸ್ಸು ಬಂದು ಹೋಗಿರ್ತೀನಿ, ಇಲ್ಲ ಇಲ್ಲೇ ಇರ್ತೀನಿ. ನೀ ಯಾವಕ್ಕೆಲ್ಲ ಕೇಳಕ್ಕಿ ನಿನ್ನೆ ಮೊನ್ನೆ ಬಂದು ಹಿಂಗ್ 1 ಮಾತಾಡಿಲ್ಲ 2 ಮಾತಾಡಿಲ್ಲ ಒದರಾಡಿದ್ಲು. ನಿನಗ ಹೇಳಿದ್ದು ಈಗ ಹೇಳಿಲ್ಲ. ಈಗ ಹೋಗಿ ಹಿಂಗ್ ಕೇಳ್ಬಿಡುವ ತಂದಿಲ್ಲ. ಹೋಗಿ ಒಂದ್ 2 ದಿನ ಆಗಿಲ್ಲ ಕಾಲ್ ಹಾಕ್ಯವ್ರ ಮನ್ಯಾಗ. ಇಂತ ಕಾರ್ಬಾರ್ ಮಾಡಿದ್ ಮತ್ತೆ ಯಾರಿಗಾದ್ರೂ ಸಿಟ್ಟು ಬರುದೇ? ಇವತ್ತಲ್ಲ ನಾಳೆ ಹೋಗಿ ಹೋಗ್ತಾಳ. 2 ದಿನ ಇರ್ತಾಳ. ಹಂಗ ಇದ್ರ ನೀನು ಹಂಗ ಹಿಂಗ ಜಗಳತಿಗಿ. ಯಾವಾಗ ಹೋಗಿ ಏನು ಮಾಡತ್ತನ್ನು ಗೊತ್ತಾಕೈತಿ. ನೀನ್ ಆ ಮನ್ಯಾಗ ಏನ್ ಕೆಲಸ ಮಾಡತ್ತೇನೆ? ಈಗ ಆಕಿಂದ ಏನಾರು ಮಾಡಕತ್ತೇನೆ? ಏನು ಮಾಡತ್ತಿಲ್ಲ. ಇಲ್ಲೇ ನಮಗೆ ಕೆಟ್ಟ ಬ್ಯಾಸ ಆಗಿದ್ದಿ. ಒಂದ್ ಕಡ್ಡಿ ತೆಗೆದು ಈಚೆ ಕಡೆ ಇರ್ತಿದ್ದೀರಿ ನೀವು. ಇನ್ನು ಅಲ್ಲೇ ಹೋಗಿ ಏನ್ ಮಾಡ್ತಿ? ಕರೆ ಹೇಳ್ಬೇಕಂದ್ರೆ ಅವ್ರಿಗೆ ಗೋಳಾಗಿರ್ಬೇಕು ಅಂತ ತಗೊಂಡ್ ಬಂದಿವ್ ಗಂಟು ಹಾಕಿದೇವ್ ತಂದು. ಇಲ್ಲಿ ಇರಕ್ಕೆ ನಾನು ಅದು ಇರೋ ಲೆಕ್ಕ ಏನ ತಗೋಲೆಕ್ಕ ನೋಡ್ತೀನಿ ನಾನು. ಸೀದಾ ಈಗ ಸುಮ್ ಕೂತೀನಿ. ಎಲ್ಲಾರು ಇಲ್ಲೇಕಿರ್ಬೇಕು. ಹಿಂಗಂದ್ರೆ ಸೀದಾ ಹೋರಿ ನಿಮ್ ಮನೆಗೆ ಕಳಿಸ್ತೀನಿ. ನನಗೆ ಮಾತಾಡ್ತಾ ಆಯ್ತು. ಇಟ್ಟು ಜಿಗಿದಾಡಕ್ಕಿ ಅಲ್ಲಿ ಹೋಗಿ ಮಾತಾಡ್ಬೇಕಿತ್ತು ನೋಡುನು. ಆಯ್ತಾ ಈಗ ಬಿಡು. ಹೋಲಿ ಎಟ್ಟೆ ಅಲ್ಲಿ ಹೊಟ್ಟೆ ಹುಟ್ಟಿದ ಮಗಳದಿ. ಮತ್ತೆ ಏನ್ ಮಾಡುದಿನ? ಇಲ್ಲ ನಿನ್ ಕಾಡ್ ತಪ್ಪೈತಿ. ಅಲ್ಲರೇ ಆರಾಮಿರು. ಏನ್ ಅಲ್ಲಿ ನೀ ಅಲ್ಲಿ ಏನಾರು ಮಾಡ್ಕೋ. ನಮಗಂತೂ ಕಿರಿಕಿರಿಲ್ಲ. ನಾವ್ ತಣ್ಣಗದೆ. ಮತ್ತೆ ಕರ್ಯಾಕ್ ಯಾವಾಗ ಬರ್ತಿ? ಎಲ್ಲಿ ಕರ್ಯಾಕ್ ಬರು ನೀವ? ಎಲ್ಲಿ ಕರ್ಯಾಕ್ ಬರೋನು? ಮತ್ತೆ ಖರ್ಚು ಮಾಡ್ಕೊಂಡು ಇಲ್ಲಿದಿಂದ ಅಲ್ಲಿ ಬಂದು ಮತ್ತೆ ಬಂದ್ರೆ ಹಂಗೆ ಬರಾಕೈತೇನ? ಏನಾರು ತರಬೇಕಾಕೈತಿ.
ಮತ್ ಇಲ್ಲಿ ನಿನ್ ಕರ್ಕೊಂಡ್ಬಂದು ಮತ್ ಸೀರೆ ಉಡಿಸಿ ಆಯ್ತು ಮತ್ ಸೀರೆ ಉಡಿಸಿ ಕಳಿಸ್ಬೇಕು ನೀನು. ನಾವೆಲ್ಲ ಅಟ್ಟೆಲ್ ಖರ್ಚು ಮಾಡಕ್ ಹೋಗಲ್ವಾ? ನೀವ್ ಹಿಂಗ್ ಇಟ್ಟಿದ್ದಕ್ಕೆ ಆಕಿ ಬಾಯಿ ಬಂದಂಗ್ ಬೈದಾಳ. ಇದೊಂದ್ ಹೇಳೋದ್ ಬರ್ತೇನೆ ನೋಡಿ, ನಿನ್ ತವ್ರ ಮನೆ ಕಡೆ ದಿಕ್ಕಿಲ್ಲ ದಿವಾಳಿ ಇಲ್ಲ, ಇಲ್ಲಿ ಬಂದ್ ನಮ್ಮ ಮನೆ ಬಂದ್ ದಬ್ಬಾಳ್ಕಿ ಮಾಡಕತ್ತೇನ. ನಿನ್ ಮನ್ಯಾಗ ಅಟ್ಟು ಬಿರುಸ್ತನ ಇತ್ತು, ಅಟ್ಟು ನಿಂದು ಗಮಂಡಿತ್ತು, ತವ್ರ ಮನೆಗ್ ಹೋಗಿ ತೋರ್ಸಿ. ಇಲ್ಲೇನ್ ಬಂದ್ ನೀ ಅಂತ ನನಗ ನನ್ ತವ್ರ ಮನ್ಯಾಗ ಬಿಸ್ತೈತಿ ನಾ ಅದೀನಿ, ನೀನು ಅಟ್ಟು ದಿಮಾಕಿದ್ದಕ್ಕೆ ಹೋಗಿರುವ ತಂದ್ಲಕ್ಕಿ. ನಿನ್ ಮಾತ್ ಕೇಳಿದ್ರೆ ಎರಡು ಕಾರಣಕ್ಕೆ ಕಿಮ್ಮತ್ ಕೊಡೋದಿಲ್ಲ ನನಗವ್ರು. ತವ್ರ ಮನ್ಯಾಗ ಒಂದ್ ಬಿಸ್ತಿಲ್ಲ ಏನಿಲ್ಲ, ನಡಿ ಅಕ್ಕ ನೀ ಕರಿಯಾಕ ಬಂದಿಲ್ಲ, ಮಾಡೋದಿಲ್ಲ ಮುಟ್ಟುದಿಲ್ಲ, ಅವ್ರಿಗೆ ಗೊತ್ತೈತಿ ಅದಕ್ಕೆ ಹಂಗ ಆಡ್ಕೊಳಕತ್ತಾರ. ಒಂದ್ ಸೀರೆ ಉಡ್ಸಾಕ್ ಅದಕ್ಕೆ ಶಾನೆತನ ಮಾಡ್ತಿಲ್ಲ ನೀನ್. ₹1 ಖರ್ಚು ಮಾಡಕು ಎಲ್ಲಿದ್ ಮಾಡೋನು ಹಂಗ ಹಿಂಗಂತಿ, ಅದಕ್ಕೆ ಅವ್ರಿಗೆ ಚಾಲ ಆಗ್ಬಿಟ್ಟೈತಿ ಅಂತಾರ ಅವ್ರು. ಮಾತಾಡ್ರಿ ಇನ್ನ ಅವ್ವ ಮಗಳು ಏನ್ ಮಾತಾಡ್ತೀರಿ ಮಾತಾಡ್ರಿ. ಯಾಕ ಜೋರೇ ಮಾತಾಡಕತ್ತೀರಿ? ಮಾತಾಡ್ರಿ, ಏನೇನ್ ಮಾತಾಡ್ತೀರಿ? ಸ್ಪೀಕರ್ ಇಟ್ಟು ಮಾತ್ರ ನಾನು ಒಂದಿಟ್ಟು ಕೇಳ್ತೀನಿ. ಅತ್ತಿಯರ ಬರ್ ಕುಂದ್ರ ಬರ್ರಿ. ಆಯ್ತಾ ಸಿಗ್ಬಿದ್ಲಿಕ್ಕೆ ಇವ್ರತ್ತಿ ಕೈ ಸಿಕ್ಕರ ಮೊದ್ಲೇ ಇಷ್ಟ ಇದ್ದಿದ್ದಿಲ್ಲ. ಈಕಿ ಹೆಣ್ಮಗಳಿಗೆ ಇನ್ನು ಮುಗಿತು, ನಾ ಅಂತ ಕಟ್ ಮಾಡ್ಬಿಡ್ತೀನಿ. ಯಾವಾಗ ಬಂದ ಈಕಿ ಹಚ್ಚಿ ತೊಳಿತಾಳ ನೀನು. ಅವನು ಕಟ್ ಮಾಡಿದ್ದಲ್ಲ. ಏನೇನ ಬಾ ಜೋರ್ ಮಾತಾಡಕತ್ತಿದ್ದಿ? ಏನ್ ಮಾತಾಡಿನ? ಯಾಕೆ ಫೋನ್ ಕಟ್ ಮಾಡಿದಿ? ಮಾತಾಡ, ಸ್ಪೀಕರ್ ಇಡು. ಇಲ್ರಿ ನಾ ಏನ್ ಮಾತಾಡಿಲ್ರಿ. ನಮ್ ಗೆಳತಿ ಫೋನ್ ಹಚ್ಚಿದ್ರಿ. ನಮ್ಮದಿ ಅಲ್ಲೇ ಒಂದೇ ಊರಾಗೆ ಇರ್ತಿದ್ವಲ್ರಿ, ಹಂಗಾಗಿ ಇಬ್ರು ಕೂಡ ಎಲ್ರಿ ಹೋಗುದು ಬರುದು ಮಾಡ್ತಿದ್ದೇವ್ರಿ. ಈಗ ಬಾಳ ದಿನ ಆಯ್ತಲ್ರಿ, ಅದಕ್ಕೆ ಫೋನ್ ಹಚ್ಚಿದಿಲ್ರಿ, ಮಾತಾಡಕತ್ತಿದ್ದೇವ್ರಿ. ಹೌದನ? ನಿಮ್ ಗೆಳತಿ ಹಚ್ಕೊಡಿ ಇನ್ನೊಂದ್ಸತಿ ಅದೇ ನಂಬರ್ಗ, ನಾ ಮಾತಾಡ್ತೀನಿ. ಏನೋ ಎತ್ತವಾ ಅಷ್ಟು ಜೀವನ ಎನ್ಸಕತ್ತಿತ್ತಂದ್ರ ನಿನ್ ಗೆಳತಿದು ಬಂದ್ ನೋಡ್ಕೊಂಡ್ ಹೋಗುವ ಅಂತ ಕರಿತೀನಿ. ಕೊಡು ನೋಡನ್ ಫೋನ್ ಹಚ್ಚಿ. ಇಲ್ಲಿ ನನಗೂ ಕಲ್ಸಾರ ಫೋನ್ ಹಚ್ಚುದು, ನಾ ಯಾರಿಗೆ ಹಚ್ಚಿದ ಅವ್ರಿಗೆ ವಾಪಸ್ ಹಚ್ತೇನೆ. ಇಲ್ಲಿ ಇಲ್ಲ ಇಡ್ರಿ, ಆಕಿ ಏನ ಕೆಲ್ಸ ಐತಿ ಮತ್ ಹಚ್ತಿನ ತಿಕ್ಕಿಲ್ರಿ. ಆಕಿ ಮತ್ ಫೋನ್ ಕೊನೆಗೆ ತೆಗಿತದೆ, ಆಕಿ ನೋಡುದಿಲ್ರಿ. ಸುಳ್ಳು ಹೇಳಾಕ ಒಂದ್ ನಂಬರ್ ಅದಿ ನೋಡ, ಬಾಯಿ ಬಿಟ್ರ ಸುಳ್ಳು. ನಿಮ್ ಮನ್ಯಾಗ ಬರೀ ಸುಳ್ಳು ಹೇಳಿ ನಿನ್ನ ದಬ್ಬ್ಯಾರ ಒಬ್ರ ಮನಿಗೆ. ಅಲ್ಲಿದ ತಲೆನೋವು ಇಲ್ಲಿ ಕಟ್ಟ್ಯಾರ ನಮಗ. ಇದನ್ನ ನನ್ನ ಮುಂದ ಕಳ್ಳ ಕಂಚಿ ಆಟ ಆಡಕ್ ಬರತ್ತೆ. ನಿಮ್ಮ ಅವ್ವನ ಜೊತೆ ಮಾತಾಡಕತ್ತಿದ್ದಿ, ನಾನು ಇಲ್ಲೇ ನಿಂತ್ಕೊಂಡ್ ಕೇಳಿನಿ. ನಿಮ್ಮವ್ವ ಅದನ್ನ ಹೇಳ್ಕೊಡ್ತಾಳ, ಹಂಗ ಕಳ್ಸು ಮಾಡು ಇದನ್ನ ತಲೆ ತುಂಬಾ ನೀ ಇಲ್ಲಿ ಇದನ್ ಮಾಡತ್ತೇನ? ನಿಮ್ ಮನಿ ತಂದ್ ಹಾಕ್ತೇನ ನನ್ನ ಮಗಳಿಗೆ? ಅಕ್ಕಿನ ಮನಿ ಐತದ, ಅಕ್ಕಿ ಹುಟ್ಟಿ ಬೆಳದ್ ಮನಿ ಐತಿ, ಅಕ್ಕಿ ಮನಿ ಹೆಣ್ಣು ಮಗಳದ. ನೀ ಯಾವಕ್ಕೆ ಅಕ್ಕಿಗೆ ಯಾವಾಗ ಹುಟ್ಟಿರಿ ಮಾಡ್ತೀರ ಅಂತ ಕೇಳು ಹಕ್ಕರೆ ನಿಂದೇನೈತಿ. ನಿಂದ ಎಟ್ಟೈತತ್ ನೋಡ್ಕೊಂಡ್ ಕುಂದ್ರು. ಸೀದಾ ಹಿಂಗೆ ಮಾಡಕತ್ತೆ ಅಂದ್ರೆ ಮತ್ ಸೀದಾ ಈ ಮನೆಗೆ ಇಟ್ಕೊಳ್ಳೋದಿಲ್ಲ. ಹೋಗ್ಲಿ ಬಿಡೋಣ, ಹೊರಗಿನ ಬಂದ್ ಹೊಳಗ್ ಹೊಕ್ಕೊಂಡಿತ್ತ. ನೀ ಯಾಕ ಹೊರಗ ನೀ ಆಸ್ತಿ ಗೀಸ್ತಿ ಎಲ್ಲ ನೀ ಗಳಿಸ್ಕೊಟ್ಟೇನ? ಇಟ್ಟು ಬಂದು ದಬ್ಬಾಳಿಕೆ ಮಾಡತ್ತಿ. ನಿನ್ ಮನಿ ಕಡೆ ಒಂದ್ ತವ್ರ ಮನಿ ಕಡೆ ಮಳೆ ಮುಗಿ ಹೋದ್ರ ಒಂದು ಬಾಗಿಲು ಮುರಿದು ಬಿದ್ದಿತ್ತು ಅಂತಕ್ಕಿ ಇಲ್ಲಿ ಬಂದು ದಬ್ಬಾಳಿಕೆ ಮಾಡಕತ್ತೇನ? ಅಟ್ಟಿರ್ಬೇಕು ಅಂದ್ರೆ ಎಲ್ಲಾರ್ಗು ಪ್ರೀತಿ ಸಿಗತೈತಿ. ಎಲ್ಲಾನು ಯಾರ್ದ ಮನಿಗ್ ಹೋಗಿ ಯಾರ್ದ ಮನಿಗ್ ಹೊಕ್ಕು, ಅವ್ರ ಆಸ್ತಿ ಎಲ್ಲ ನನಗಾಗ್ಲಿ, ಇವ್ರ ಆಸ್ತಿ ಎಲ್ಲ ನನಗೇ ಬೇಕು ಅನ್ನ ನಿಮ್ಮಂತವ್ ಗುಣಗಳು ಇರ್ತಾವಲ್ಲ, ನಿಮ್ಮಂತವ್ ಎಂದೂ ಉಜ್ಜಳ ಆಗುದಿಲ್ಲ ತಿಳ್ಕೊಂಡ್ಬಿಡ ನೀನು. ನಿಮ್ಮಂತ ಆಸೆಗೇಟ್ಗಳಿಗೆ ದೇವ್ರ ಬರಬ್ಬರಿನೇ ಇಟ್ಟಿರ್ತಾನ. ಇಂತ ಹೆಣ್ಮಕ್ಳು ಇದ್ರ ಗಂಡ ಮನೆ ಉದ್ದಾರ ಆದಂಗೆ. ನಿಮ್ಮಂತ ಹೆಣ್ಮಕ್ಳು ಇದ್ರ ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಇನ್ನೊಂದ್ ಸ್ವಲ್ಪ ಹಚ್ಚಿ ತರಿ ಅಕ್ಕಿನ. ನಿನ್ನ ಮೊನ್ನೆ ಬಂದ್ ದಿಮಾಕ್ ಮಾಡಕತ್ತ. ಅಟ್ಯಾಕ್ ಬಾಯಿ ಕರ್ಕೊಂಡ್ ನೋಡಕತಿ. ಯಾಕ ನಿನ್ ಬಂಡವಾಳ ಎಲ್ಲಾ ಗೊತ್ತಾಯ್ತು ಅತ್ತಾನ? ಅವು ಬಂದಿದ್ದು ಕರೆಕ್ಟ್ ಟೈಮಿಗೆ ಬಂದ. ನಾ ಏನ ಅವು ತಡ್ಯಾಕತ್ತಿದ್ದೆ. ನಿಮ್ಮ ಅವ್ವನ್ ಜೊತೆ ಮಾತಾಡಕತ್ತೆ, ನಾ ಹೇಳಿದ್ರೆ ಸುಳ್ಳು ಅನಿಸ್ತಿತ್ತು. ನಮ್ಮ ಅವ್ನ ಕಿವಿಯಾರ ಕೇಳಲ್ಲ, ಅದಕ್ ಬರಬ್ಬರಿಗೆ ಗೊತ್ತಾಗೈತಿ ನಿಂದ. ಇಲ್ರಿ ಅಂತೀರಿ, ಹಂಗೇನ್ ಇಲ್ರಿ. ನೀವ್ ಯಾಕೆ ತಪ್ಪು ತಿಳ್ಕೊಳಕತ್ತೀರಿ? ನಾ ಏನ್ ಹಂಗ ಕೇಳಿಲ್ರಿ. ಈ ಮನಿ ಹೆಣ್ಮಗಳು ನೀವ್ ಅದಿರಿ, ನಿಮ್ದೇ ರೀ ಎಲ್ಲ. ನಾ ಏನಂಗ ಅಂದಿಲ್ರಿ. ಗೊತ್ತಾಯ್ತು ಹೊರ ನಿಂದು ನಾಟಕ. ಇಲ್ಲಿ ನಮ್ ಮುಂದೆ ನೋಂಟ್ಲೆ ಬಾಯಿ ಸವರಾಡೋದು, ಹಿಂದ ಎಷ್ಟ್ ಹೊಯ್ಕೊಂಡಿರ್ತಿ ಗೊತ್ತ ನಮ್ ಬಗ್ಗೆ. ಹೋಲ್ ಬಿಡು, ಅಣ್ಣನ್ ತಮ್ಮನ್ ಹೇಳ್ತದ ನಮ್ಮ ಮನಿಗೂ ಸಸಿ ಬಂದ. ನಾವ್ ಎಷ್ಟ್ ನಿನಗ್ ಪ್ರೀತಿ ತೋರ್ಸಿದ್ರು ನಿನಗ್ ಅಟ್ಟೆ. ನೀವು ಹೊರಗಿನವ್ರಿ ನೀವು ಎಂದು ನಮ್ಮೂರಾಗಕ್ ಸಾಧ್ಯ ಇಲ್ಲ. ಮೊದಲ ಹೋದ ಮನಿಗೆ ಹೆಂಗ್ ಇರ್ಬೇಕು ಅನ್ನೋದ್ ಕಲಿ. ಆಸ್ತಿ ಅಂತಸ್ತು ಅದು ಇದು ಅಂತ ಆಸೆ ಗುಣಗಳು ಇದ್ರೆ ಎಂದೂ ಉಜ್ಜಳ ಆಗುದಿಲ್ಲ. ಮೊದಲ ಎಲ್ಲಾರ ಮನಸ್ಸ ಗೆಲ್ಬೇಕು, ಹೆಂಗಿರ್ಬೇಕು ಏನು ಅನ್ನೋದ್ ಕಲಿ ಒಂದಿಟ್ಟು. ಎಂತೆಂತ ದೊಡ್ಡ ಶ್ರೀಮಂತರಿದ್ದವ್ರು ಏನೇನ ಸೊಕ್ಕಿರೋದಿಲ್ಲ. ಇದೇ ನಿನಗ್ ಕೊನೆಯದಾಗಿ ಹೇಳಾಕತ್ತೀನಿ. ನನ್ನ ಮಗಳ ತಂಟಿಗೆ ನನ್ನ ಮನೆ ವಿಚಾರಕ್ಕ ಏನಾರ ಬಂದಿ ಮತ್ತೆ ನಿನ್ನ ಬಿಡುದೇ ಇಲ್ಲ ನಾನು. ನಿನ್ನ ನನ್ನ ಮಗನಿಗೆ ತಗೊಳಕ್ ನನಗ ಒಂದ್ 2 ಕಾರಣ ನನಗ ಮನಸ್ಸಿರ್ಲಿಲ್ಲ. ನನ್ನ ಮಗ ಏನು ಜಗತ್ನಾಗ ಸೀಮೆಯಾಗಿ ಇಲ್ಲಾರ್ದು ನೀನೇ ಒಬ್ಬ ಸಿಕ್ಕಿ ಅನ್ನಂಗ ಅದು ಬಡ್ಕೊಂಡ. ಅವನಿಗೆ ಗೊತ್ತಿದ್ದಿಲ್ಲ, ಅವನಿಗೆ ಇಂಥ ಗುಣಗಳು ಮದ್ವೆ ಹಾಕೊರೋದಿಲ್ಲ ನನ್ನ ಮಗನಿಗೆ. ಇಂಥ ಹೊಲಸ್ ಗುಣಗಳು ಗೊತ್ತಾಯ್ತಂದ್ರೆ ನಿನ್ ಸದ್ಯ ಓಡಿಸ್ತಾನ, ತವ್ರ ಮನಿಗ್ ಒದ್ದು ಓಡಿಸ್ತಾನ. ಕುಂದ್ರಕತ್ತ ನನ್ನ ಮಗಳ ತಂಟಿಗೆ ನಮ್ಮ ಮನೆ ವಿಚಾರಕ್ಕ ಒಳಗೊಂದ್ ಹೊರಗೊಂದ್ ಕಳ್ಳಾಕಂತಿ ಆಟ ಆಡಕತ್ತಿ ಅಂದ್ರೆ ಮತ್ತೆ ಬಿಡೋದೇ ಇಲ್ಲ ನೀನು. ಈ ಮನಿ ನಂಬದೈತಿ,
ನಾ ಮನಿ ಯಜಮಾನಿ. ನೀ ಏನಾರ ಇಟ್ಟು ಕಾರ್ಬಾರ್ ಮಾಡಕ್ ಬಂದಿ ನಿನ್ನೆ ಮೊನ್ನೆ ಬಂದೆ ಅಂದ್ರೆ ಮತ್ತೆ ನಿನ್ನ ಬಿಡುದೇ ಇಲ್ಲ. ದೊಡ್ಡ ಸಸಿ ಶಿಲ್ಪ ಬಂದ್ 2 ವರ್ಷ ಆದ್ರೂ ಒಂದಿನ ನಿಮ್ಮ ಅವರಪ್ಪ ಪೊಲೀಸ್ ಮತ್ ನಿಮ್ಮ ಅಪ್ಪ ಏನದ ನೆಟ್ಟಿಗೆ ಮದಿಗ್ಸದಕ್ಕ ಬಂದಿಲ್ಲ ನಿಮ್ಮಪ್ಪ. ಅಂತದ್ರ ಆಕಿ ಒಂದಿನ ಸ್ವಪ್ನ ತೋರ್ಸಿಲ್ಲಕಿ. ಎಷ್ಟ್ ಇರ್ಬೇಕ ಅಷ್ಟು ತೋರ್ಸ. ಆಮೇಲೆ ನನಗ ಆಕಿ ಬಂದಿಟ್ಬಿಡು ಸಣ್ಣ ಪುಟ್ಟ. ನಾನು ಒಂದ್ ಏನ್ರ ಅಂದಿದ್ದಕ್ಕ ಆಕಿನ ಸೈಸೊಂದ್ ಅಂದ ವಾಪಸ್ ಅಟ್ಟೆ. ಆದ್ರ ನಿನಗತಿ ಮೊದಲೇ ದಿನಾನೇ ಬಂದಾಗ ಎಲ್ಲಾರ್ಗು ಸೊಕ್ಕತನ ಮಾಡುದು, ಇಂತಾವು ದೊಡ್ಡ ದೊಡ್ಡ ಕಳ್ಳ ಕಂಚಾಟ ಹೋಟೆಲಿಂದ ಊಟ ತರ್ಸುದು, ಯಾರಿಗೂ ಹೇಳಾರ್ದಂಗ ನಾನೇ ಮಾಡಿ ನನಗ್ ಬಿಲ್ಡಪ್ ತಗೊಳುದು ಆಕಿ ಎಂದೆಂದೂ ಮಾಡಿಲ್ಲ. ಇದೇ ಹೇಳಾಕಿ ನಿನಗ್ ಕೊನೆದಾಗಿ ತಿಳ್ಕೊಂಡಿ ಉಳಿತಿ. ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಮನೆಗ್ ನಡೆದ್ ಬಿಡ್ಸೋಮ್. ಆಯ್ತಕ್ಕ ಅರ್ತಿಕ ಹಿಂಗ್ಯಾಕ ಹೊಂಟಿ ಸಿಟ್ ಮಾಡ್ಕೊಂಡ ಅವಂದನಿ ಬೇರೆ ಕೇಳತೈತಿ. ಅಕ್ಕ ಅರ್ತಿಕ ಯಾಕವಾ ಏನಾಯ್ತಿ ಸಿಟ್ ಏರಿರಿ? ಇಲ್ಲೇ ಇಷ್ಟಪಟ್ಟು ಮದಿ ಮಾಡ್ಕೊಂಡ್ ಕರ್ಕೊಂಡ್ ಬಂದಿಯಲ್ಲ ನಿನ್ ಹೇಳ್ತೀನಿ ಕೇಳಿ ಇಲ್ಲೇ. ಅವ್ವಾ ಅವ್ವಾ ಥೋ 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 ಮತ್ತೇನ್ ಮಾಡಿಯೋ ಮಾರಾಯ್ತಿ ನೀನು. ಮನಿಗೆ ಬಂದ್ರೆ ಒಟ್ಟ ನೆಮ್ಮದಿ ಇಲ್ಲಾರ್ದಂಗ ಆಗತ್ತಿತ್ ನೋಡ್ ನನಗೆ ಯಾಕಾರ ಮದ್ವಿ ಆದೆ ಅನ್ಸಕತ್ತಿತ್ ನೀನು. ಮತ್ತೇನ್ ಮಾಡಿದಿ? ಏನಿಲ್ರಿ. ಏನು ಇಲ್ಲಾರೆ ಅಟ್ ಸಿಟ್ ಮಾಡ್ಕೊಂಡ್ ಹೋಗ್ತಾರ ನೋಡು. ಸುಮ್ನೆ ಹುಚ್ಚಿಡ್ದೈತವ್ರಿಗೆ ಅಟ್ ಸಿಟ್ ಮಾಡ್ಕೊಳಕ. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ನನ್ಗೊಂದು ಕಮೆಂಟ್ ಬಂದಿತ್ತು ರಶ್ಮಿ ಹಿರೇಮಠ ಅವರಿಂದ. ನನಗೂ ವಿಶ್ ಮಾಡ್ರಿ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡ್ರಿ. ನನ್ನ ಯಜಮಾನ್ರು ಮೃತ್ಯುಂಜಯ ಅವ್ರಿಗೂ ವಿಶ್ ಮಾಡ್ರಿ ಅಂತ ಕಮೆಂಟ್ ಮಾಡಿದ್ರು. ರಶ್ಮಿ ಅವರೇ, ನಿಮಗೆ ನಿಮ್ಮ ಹಸ್ಬೆಂಡ್ ನಿಮ್ಮ ಯಜಮಾನ್ರು ಮೃತ್ಯುಂಜಯ ಅವ್ರಿಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹ್ಯಾಪಿ ಸಂಕ್ರಾಂತಿ. ನಿಮ್ಮಿಬ್ಬರಿಗೂ ಯಾವಾಗಲೂ ಖುಷಿಯಾಗಿ ನಗ್ನಾಗ್ತಾ ಇರಿ. ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರೋದು ಎಲ್ಲಾನು ಆಗ್ಲಿ ಸಿಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ.